ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕಾಯಿ ಹೋಳಿಗೆ ರೆಸಿಪಿನ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕಾಯಿ ಹೋಳಿಗೆ ರೆಸಿಪಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಕೆಚ್ಕೊಂಡು ನಾನಿಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕೀಗ ನಾವು. ಅದಕ್ಕಿಂತ ಮುಂಚೆ ಈಗ ಬೆಲ್ಲ ಕಾಯಿನ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಒಂದು ಕಪ್ ಆಗೋಷ್ಟು ಬೆಲ್ಲನ ನಾನು ಹಾಕ್ಕೊಂಡಿದ್ದೀನಿ. ಒಂದು ಕಪ್ಗೆ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ಆ ಬೆಲ್ಲ ಕರಗೋಷ್ಟೊಳಗೆ ನಾವು ಇಲ್ಲಿ ಕಾಯಿನ ನಾನು ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಸಣ್ಣ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಕಪ್ಪಷ್ಟು ಕಡಲೆಯನ್ನು ಸಹ ನಾನು ಅದರೊಳಗಡೆ 2 ಏಲಕ್ಕಿನೂ ಹಾಕ್ಕೊಂಡು ಕಡಲೆ ಅದು ಎರಡನ್ನೂ ಪುಡಿ ಮಾಡಿ ಈಗ ಕಾಯಿ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಕರಗಿದೆ, ಬೆಲ್ಲ ಕರಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಏನು ಮಾಡೋಣ ಅಂದರೆ, ಈಗ ನಾವು ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಡಲೆ ಮತ್ತು ಕಾಯಿ ಎರಡನ್ನೂ ಸಹ ಈ ಬೆಲ್ಲದ ಪಾಕದೊಳಗಡೆ ಹಾಕಿ ಎರಡನ್ನೂ ತಿರುಗೋಣ. ಗಂಟಾಗಲ್ಲ ಇದು. ಕೈ ಆಡಿಸ್ದಂಗೆ ತಳ ಹಿಡಿದಂಗೆ ನಾವು ಕೈ ಆಡಿಸ್ತಾ ಇರಬೇಕಷ್ಟೇ. ಸ್ವಲ್ಪ ಕುಕ್ಕರಲ್ಲೇ ಮಾಡ್ಕೊಳ್ಳೋದ್ರಿಂದ ತಳ ಸ್ವಲ್ಪ ಮಂದ ಇರುತ್ತಲ್ವ, ತಳ ಹಿಡಿಯಲ್ಲ. ತೆಳುವಾಗಿರೋ ಪಾತ್ರೆಗಿನ್ನ ಸ್ವಲ್ಪ ಮಂದ ಇರೋ ಪಾತ್ರೆನ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಕಪ್ಪು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಕರೆಕ್ಟಾಗಿ ಒಂದು ಹದ ಬರುತ್ತೆ. ಇವಾಗ ಆಗಿದೆ ಇದು. ಇವಾಗ ನಾವು ಸ್ಟವ್ನ ಆಫ್ ಮಾಡಿ ಅದನ್ನು ಒಂದು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ನಾನಿಲ್ಲಿ ನಿಮಗೆ ಒಂದು ಕಪ್ಪು ಮೈದಾ ಮತ್ತು ಇನ್ನು ಅರ್ಧ ಕಪ್ಪು ಚಿರೋಟಿ ರವೆ, ಸ್ವಲ್ಪ ಅರಶಿನ, ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಬಿಳಿ ಕನಕನ ರೆಡಿ ಮಾಡ್ಕೊಂಡಿದ್ದೀನಿ. ಬಿಳಿ ಹೂರಣ ಅಂದರೆ ನೀವು ಹೋಳ್ಗೆನ ಹೇಗೆ ಮಾಡ್ಕೊತೀರಾ ಹಾಗೆ ಬಿಳಿ ಹೂರಣನ ತೊಗೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದಕ್ಕೆ ಕಾಯಿ ಹೂರಣನ ತೊಗೊಂಡು ಅದನ್ನ ಎರಡನ್ನೂ ಹಾಕಿ ರೌಂಡಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಒಬ್ಬಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಒಬ್ಬಟ್ಟನ್ನ ರೆಡಿ ಮಾಡಿಕೊಂಡು ಕಾದಿರೋ ಹಂಚ ಮೇಲೆ ಸುಟ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಅನಿಸಿಕೆ ಅಭಿಪ್ರಾಯಗಳೇನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕಾಯಿ ಹೋಳಿಗೆ ರೆಡಿಯಾಗಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸೋದು ಮರಿಬೇಡಿ. ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ. ತುಪ್ಪದ ಜೊತೆ ಸವಿರಿ. ಥ್ಯಾಂಕ್ ಯು ಆಲ್.